ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ತಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಅದಕ್ಕೆ ಚಕ್ಕೆ ಮತ್ತು ಲವಂಗ, ಹಾಗೆಯೇ 2 ಏಲಕ್ಕಿ ಕೂಡ ಹಾಕಿದ್ದೀನಿ. ಇದಾದ ನಂತರ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳೋಣ ಎಣ್ಣೆಲಿ. ಅದಾದ ನಂತರ ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಚಿಕನ್ನೆಲ್ಲ ಸೇರಿಸಿ ಆದ ನಂತರ ಅದಕ್ಕೆ ಅರಿಶಿನ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಾದ ನಂತರ ಪುದೀನ ಸೊಪ್ಪು ಹಾಕ್ತಿದ್ದೀನಿ ಚಿಕನ್ಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ತಿದ್ದೀನಿ. ಯಾಕಂದರೆ ಚಿಕನ್ ಹಾಕಿದ್ದೀನಲ್ಲ, ಅದಕ್ಕೆ ಉಪ್ಪು ಎಲ್ಲ ನೀಟಾಗಿ ಹಿಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಬಿರಿಯಾನಿ ಮಸಾಲ ಪೌಡ್ರ್ ಇತ್ತಲ್ಲ, ಅದನ್ನು ಸೇರಿಸ್ತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ. ಇದೆಲ್ಲ ಹಾಕಿದ ನಂತರ ನಿಂಬೆಹಣ್ಣಿನ ರಸ ಕೂಡ ಹಾಕಿ 1 ಕಪ್ ಆಗೋಷ್ಟು ಮೊಸರು ಕೂಡ ಹಾಕಿದ್ದೀನಿ. ಆ ಮೊಸರು ಹಾಕಿರೋದು ಕ್ಲಿಪ್ ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅಕ್ಕಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿ ನಾವು ಯಾವ ಕ್ವಾಂಟಿಟಿಲಿ ತಗೊತೀವೋ, ಈಗ 1 ಲೋಟ ಅಕ್ಕಿ ತಗೊಂಡ್ವಿ ಅಂದರೆ ಆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಬೇಕು. ನಾನು ಈ ಗ್ಲಾಸಲ್ಲಿ ತಗೊಂಡಿದ್ದೆ, ಹಾಗಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ಅಳತೆ ಮಾಡ್ಕೊಂಡು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೇ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ನಮಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಾವು ಬಿರಿಯಾನಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಸಿಸ್ಟರು ನಾವು ಬಂದಿದ್ದರು, ನಾವು ಎಲ್ಲ ಹಾಕ್ಕೊಂಡು ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು ಬಿರಿಯಾನಿ. ಹಾಗೆ ಬಿರಿಯಾನಿ ಎಲ್ಲ ತಿಂದ್ಕೊಂಡು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂಥೇಳಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿ ಆಫರ್ ಹಾಕಿದ್ರು. ಚಿಕ್ಕ ಮಕ್ಕಳಿಗೆಲ್ಲ ಪ್ಯಾಂಟು ಹಾಗೆ ಸ್ವೆಟ್ ಶರ್ಟ್ ಬರುತ್ತಲ್ಲ, ಅದೆಲ್ಲ ಆಫರ್ ಬಿಟ್ಟಿದ್ರು. ಜಸ್ಟ್ 179ಗೇನೋ ಇತ್ತು ಅನಿಸುತ್ತೆ ಚಿಕ್ಕ ಮಕ್ಕಳದೆಲ್ಲ ಸ್ವೆಟ್ ಶರ್ಟು. ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇತ್ತು. ಅವತ್ತಿನೂ ಹಾಕಿದ್ರಲ್ಲ ಆಫರು, ಹಾಗಾಗಿ ತುಂಬಾ ಕಲೆಕ್ಷನ್ಸ್ ಇದ್ವು. ಕಲರೆಲ್ಲ ತುಂಬ ಚೆನ್ನಾಗಿದ್ವು. 179 ಅಷ್ಟೇ ಆಫರ್ ಪ್ರೈಸಲ್ಲಿ. ನಿಮಗೂ ನಿಯರ್ ಎಲ್ಲಾದರೂ ವಿಶಾಲ್ ಮಾರ್ಟ್ ಇದ್ದರೆ ಹೋಗಿ ಶಾಪಿಂಗ್ ಮಾಡಿ. ಇನ್ನೂ ಆಫರ್ ನಡೀತಾ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.